ನಾನು 2002ನಲ್ಲಿ ಮಹಾಮಾಯಿ ಅನ್ನುವ ಸೀರಿಯಲ್ ಮೂಲಕ ಬಂದಿದ್ದು. ನನ್ನನ್ನು ಈ ಸ್ಮಾಲ್ ಸ್ಕ್ರೀನ್ಗೆ ಇಂಟ್ರಡ್ಯೂಸ್ ಮಾಡಿದ್ದು ನನ್ನ ಗುರುಗಳಾದ ಎಮ್ ಕೆ ಮಠ ಅವರು. ಎಮ್ ಕೆ ಮಠ ಆವಾಗ ಒಂದು ಮಹಾಮಾಯಿ ಅನ್ನುವ ಧಾರಾವಾಹಿ, ಅಂದರೆ ಅದು ನಾಗಾಭರಣ ಅವ್ರದ್ದು ನಿರ್ದೇಶನದ ಧಾರಾವಾಹಿ, ಎಪಿಸೋಡ್ ಡೈರೆಕ್ಟ್ರಾಗಿ ಎಮ್ ಕೆ ಮಠ ಅವರು ಕೆಲಸ ಮಾಡ್ತಾಯಿದ್ರು. ನನ್ನನ್ನು ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿ ಅವರು ನನ್ನ ಕಣ್ಣು ಮತ್ತು ನನ್ನ ವಾಯ್ಸು ಇವೆರಡನ್ನು ಗಮನಿಸಿ ನನ್ನನ್ನು ಈ ಸೀರಿಯಲ್ಗೆ ಕರೆದ್ರು. ಫಸ್ಟ್ ಬರಲ್ಲ ಅಂದೆ, ಆಮೇಲೆ ಅವ್ರು ಫೋರ್ಸ್ ಮಾಡಿ ನನ್ನ ಕರ್ಕೊಂಡ್ರು. ಬಂದ ಮೇಲೆ ಹಿಂದೆ ನೋಡಲಿಲ್ಲ, ಹೋಗ್ತಾನೆ ಇದ್ದೀನಿ. ಇದುವರೆಗೆ ಒಂದು 50 ಸೀರಿಯಲ್ ಆಯಿತು, ಒಂದು 80 ಸಿನಿಮಾ ಆಗಿದೆ. ಒಟ್ಟಿನಲ್ಲಿ ಇನ್ನೂ ನಾನು ಸರಸ್ವತಿಯ ಕೃಪೆಯಲ್ಲಿ ಇದ್ದೀನಿ. ನನಗೆ ಒಂದು ವಿನು ಬಳಂಜ ಅವ್ರದ್ದು ಜೋಗುಳ ಬಂದಿತ್ತು. ಅದಾದಮೇಲೆ ಅವ್ರದ್ದೇ ನಿನ್ನೊಲುಮೆಯಿಂದಲೇ ಅಂತ ಒಂದು ಬಂತು. ಅದರ ಜೊತೆಗೆ ರವಿ ಬೆಳಗೆರೆ ಅವರ ಪ್ರೊಡಕ್ಷನ್ನು, ಸಂಜೀವ್ ತಗಡೂರು ನಿರ್ದೇಶನದ ರಾಧಾ ಅಂತ ಒಂದು ಸೀರಿಯಲ್ಲು ಮೇಜರಾಗಿ ಇಷ್ಟು. ಆಮೇಲೆ ಬುಕ್ಕಾಪಟ್ನ ವಾಸು ಅವರ ರಥಸಪ್ತಮಿ ಅನ್ನೋ ಒಂದು ಸೀರಿಯಲ್ಲು.